ತಳಾಗಿದ್ದಳು. ಆಕೆಯು ಪ್ರಾರ್ಥಿಸಿದಳು. ದೇವರು ಆಕೆಗೆ ಸಮುವೇಲನನ್ನು ಮಗನಾಗಿ ಕೊಟ್ಟನು. ಆಕೆಯು ಬಹು ಕೃತಜ್ಞತೆಯುಳ್ಳವಳಾದಳು. ಅಂತೆಯೇ ಸಮುವೇಲನನ್ನು ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟಳು. ಮೂಲಕ ಸಮುವೇಲನನ್ನು ಯಾಜಕನಾದ ಏಲಿಯನ ಜೊತೆ ಗುಡಾರದಲ್ಲಿ ಬಿಟ್ಟು ಹೋದಳು. ವೃದ್ಧನೂ ಕುರುಡನೂ ಆದ ಏಲಿಗೆ ಸಹಾಯ ಮಾಡುತ್ತಿದ್ದನು. ಸಮುವೇಲನು ಗುಡಾರದಲ್ಲಿಯೇ ಮಲಗುತ್ತಿದ್ದನು. ಏಲಿಯು ಹತ್ತಿರದ ಕೋಣೆಯಲ್ಲಿ ಮಲಗುತ್ತಿದ್ದನು. ಯಾರೋ ತನ್ನ ಹೆಸರನ್ನು ಅವನು ಎದ್ದನು ಹಾಗೂ ಓಡಿ ಏಲಿಯ ಹತ್ತಿರ ಹೋದನು. ನಾನಿಲ್ಲಿದ್ದೇನೆ ಎಂದು ಹೇಳಿದನು. ನಾನು ನಿನ್ನನ್ನು ಕರೆದಿಲ್ಲ. ಏಲಿ ಗೊಣಗಿದನು. ಮಲಗಿಕೋ, ಹೋಗು. ಸಮುವೇಲನು ತಿರುಗಿ ಮಲಗಲು ಹೋದನು. ಅವನು ತನ್ನ ಹೆಸರನ್ನು ತಿರುಗಿ ಕೇಳಿದನು. ಸಮುವೇಲನು ಏಲಿಯ ಬಳಿಗೆ ಓಡಿ ಹೋದನು. ನಾನಿಲ್ಲಿದ್ದೇನೆ, ಅವನು ಹೇಳಿದನು. ನಾನು ನಿನ್ನನ್ನು ಕರೆಯಲಿಲ್ಲ. ಏಲಿ ನಿಟ್ಟುಸಿರು ಬಿಟ್ಟನು. ನಿದ್ದೆ ಗುಂಗಿನಲ್ಲಿಯೇ ಹೇಳಿದ, ಹೋಗಿ ಮಲಗು. ತನ್ನ ಹೆಸರನ್ನು 3ನೇ ಬಾರಿ ಕೇಳಿದನು. ಆತನು ದೇವರೇ ಎಂದು ಏಲಿಯು ಹೇಳಿದನು. ಆತನು ತಿರುಗಿ ಕರೆದದ್ದಾದರೆ, ಹೇಳು, ಕರ್ತನೇ, ಮಾತನಾಡು, ನಿನ್ನ ದಾಸನು ಕೇಳುತ್ತಿದ್ದಾನೆ. ಸಮುವೇಲನು ಹಾಗೇ ಮಾಡಿದನು. ಸಮುವೇಲನೇ, ದೇವರು ಹೇಳಿದನು, ನೀನು ನನ್ನ ಪ್ರವಾದಿಯಾಗುತ್ತೀಯಾ ಹಾಗೂ ನನ್ನ ಮಾತುಗಳನ್ನು ನಂಬಿಗಸ್ತನಾಗಿ ನನ್ನ ಜನರಿಗೆ ತಲುಪಿಸುತ್ತೀಯಾ? ನಾನು ಮಾಡುತ್ತೇನೆ. ಸಮುವೇಲನು ಹೇಳಿದನು ಮತ್ತು ಅವನು ಮುದುಕನಾಗುವವರೆಗೂ ಹಾಗೇ ಮಾಡಿದನು.